ಗುರು ಸ್ಥಾನ ಪಲ್ಲಟ ವರ್ಷಕ್ಕೆ ಒಮ್ಮೆ ಆಗುವಂಥದ್ದು. ಗುರು ಧನುಸ್ಸು ಮತ್ತು ಮೀನರಾಶಿಗೆ ಅಧಿಪತಿ ಆಗಿರತಕ್ಕಂತಹ ಗುರು ಇಷ್ಟು ದಿನಗಳ ಕಾಲ 1 ವರ್ಷದ ಕಾಲ ಮಿಥುನ್ ರಾಶಿಯಲ್ಲಿದ್ದ. ಅಂತಹ ಮಿಥುನ್ ರಾಶಿಯಲ್ಲಿರ್ತಕ್ಕಂತಹ ಬೃಹಸ್ಪತಿ ಇದೀಗ ಅಂದರೆ ಜೂನ್ 2, 2026 ಈ ದಿನದಂದು ಮಹಾನುಭಾವ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು, ಸ್ಥಾನಪಲ್ಲಟ ಆಗಿರುವಂಥದ್ದು ಕರ್ಕಾಟಕ ರಾಶಿಗೆ. ಆ ಕರ್ಕಾಟಕ ರಾಶಿ ಈ ಗುರುವಿಗೆ ಉಚ್ಚಸ್ಥಾನ ಮತ್ತೂ ಏನಾದರೂ ಗುರು ಈ ಒಂದು ಜಾಗಕ್ಕೆ ಬರಬೇಕಾದ್ರೆ 12 ವರ್ಷ ನಾವು ಕಾಯಬೇಕು. ಆ 12 ವರ್ಷಗಳ ಕಾಲ ಇರುವಂಥ ಈ ಗುರುಬಲವನ್ನು ಈ ರಾಶಿಗಿದೆ, ಈ ರಾಶಿಗಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಇನ್ನು ವೃಶ್ಚಿಕ ರಾಶಿ ಇಷ್ಟು ದಿವಸ ಗುರುಬಲ ಇರಲಿಲ್ಲ, ಇದೀಗ ಇವರಿಗೆ ಭಾಗ್ಯೋದಯ ಆಗ್ತಕ್ಕಂಥದ್ದು, ನಿಮ್ಮ ಅನೇಕ ವರ್ಷಗಳಿಂದ ಇರ್ತಕ್ಕಂಥ ಕನಸು ನನಸಾಗ್ತಕ್ಕಂತಹದ್ದು. ಎಷ್ಟು ವರ್ಷಗಳಿಂದ ಜಾಡ್ಯಾಪಗಳನ್ನು ನೀವು ಅನುಭವಿಸಿರ್ತೀರೋ, ಇದೀಗ ಅಂತಹ ಪರಮ ಗುರು ಉಚ್ಚಸ್ಥಾನಕ್ಕೆ ಬಂದಾಗ ಒಂದೇ ಮಾತಾಡಬೇಕಾದ್ರೆ ಭಾಗ್ಯೋದಯ ಎಷ್ಟು 9 ಡೋರ್ ಓಪನ್ ಆಗುವಂಥದ್ದು, ಅದೃಷ್ಟದ ಬಾಗಿಲಲ್ಲಿ ಓಪನ್ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಾಧ್ಯ. ಸಿಹಿ ಸುದ್ದಿನ ಕೇಳ್ತಾ ಇರ್ತೀರಿ, ನಿಮ್ಮ ತೂಕದಷ್ಟು ಬೆಲ್ಲವನ್ನು ದಾನ ಮಾಡಿಕೊಳ್ಳುವಂಥದ್ದು ಅಥವಾ ಗುರುವಿನ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ರಿಂದ ಅತ್ಯಂತ ತೃಪ್ತಿಯ ಫಲವನ್ನೇ ತಾವು ಕಾಣ್ತಾ ಇರ್ತೀರಿ. ಇನ್ನು ವೃಶ್ಚಿಕ ರಾಶಿ ನಂತರ ಬರ್ತಕ್ಕಂತಹದ್ದು ಧನುಸ್ಸು ರಾಶಿ. ಈಗ 7ನೇ ಮನೆ ತನಕ ಇಷ್ಟು ದಿವಸ ಇತ್ತು, ಇದೀಗ 8ನೇ ಮನೆ ಗುರು ಬರ್ತಾನೆ. ಇಲ್ಲಿ ಸ್ವಲ್ಪ ನೀವು ಗಮನ ಕೊಡಬೇಕಾಗಿರುವಂಥದ್ದು, ಧನುಸ್ಸು ರಾಶಿಯವರು ಅಣ್ಣ ತಮ್ಮಂದಿರ ವ್ಯವಹಾರಗಳಾಗಿರಬಹುದು ಅಥವಾ ದೂರ ಪ್ರಯಾಣಗಳಾಗತಕ್ಕಂತಹದ್ದು, ಟ್ರಿಪ್ಪು ಟೂರ್ ಹೋಗ್ತಕ್ಕಂಥದ್ದು ಈ ವರ್ಷ ಸಾಧ್ಯವಾದಷ್ಟು 8ನೇ ಮನೆ ಗುರು ಬಂದಾಗ, ಆಮೇಲೆ ವ್ಯವಹಾರ ವ್ಯಾಪಾರ ಮಾಡ್ತಕ್ಕಂಥ ಸ್ನೇಹಿತರ ಸಂಬಂಧ ಬಿರುಕು ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಯಾಣದಲ್ಲಿ ಬಹಳಷ್ಟು ಜಾಗರೂಕತೆ ವಹಿಸು ಅಂತ ಹೇಳ್ತಾನೆ. ನೋಡಿ, ಧನುಸ್ಸು ರಾಶಿಯವರಿಗೆ ಎಲ್ಲೇ ಹೋಗಬೇಕಾದ್ರೂ ಕೂಡ ಆರೆಂಜ್ ಫ್ರೂಟ್ ಅಂದರೆ ಕಿತ್ತಳೆ ಹಣ್ಣನ್ನು ಜೊತೆಗಿಟ್ಕೊಳ್ತಕ್ಕಂತಹದ್ದು. ತಿಂಗಳಿಗೆ 1 ಬಾರಿ ಗುರುವಾರದಂದು ಸಾಧ್ಯವಾದಷ್ಟು ಹಳದಿ ವಸ್ತ್ರವನ್ನು, ಹಳನೆಯನ್ನು ದಾನ ಮಾಡಿಕೊಳ್ಳುವಂಥದ್ದು. ಇನ್ನು ಇಷ್ಟು ದಿವಸ ಗುರುಬಲ ಇಲ್ಲದೇ ಇರತಕ್ಕಂತಹ ರಾಶಿ ಗುರುಬಲ ಪಡ್ಕೊಂಡಿದ್ದು ಮಕರ ರಾಶಿ. ಮಕರ ರಾಶಿಗೆ ಸಂಬಂಧಪಟ್ಟ ಮದುವೆಗಳಾಗ್ತಕ್ಕಂತಹದ್ದು, ನಿಮ್ಮ ಕನಸು ನನಸಾಗ್ತಕ್ಕಂಥದ್ದು, ಸಂತಾನ ಇಲ್ಲದವರಿಗೆ ಸಂತಾನ ಆಗುವಂಥದ್ದು, ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಚೆನ್ನಾಗಿ ಆಗುವಂಥದ್ದು ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಆದರೆ ನೀವು ಆದಷ್ಟು ವ್ಯಥೆಗಳನ್ನು ಅನುಭವಿಸೋದೇನಿರುತ್ತೋ ಮತ್ತು ಮೆಲುಕು ಬಿಟ್ಟು ತಾಯಿ ಸೇವೆ ಮಾಡು ಅಂತ ಹೇಳ್ತಾನೆ. ಯಾಕಂದರೆ ಈ ರಾಶಿಯಾಧಿಪತಿ ಮತ್ತು 2ನೇ ಮನೆ ರಾಶಿಯಾಧಿಪತಿ ಶನಿ ಆಗಿರುತ್ತಾನೆ. ಧನಸ್ಥಾನದಲ್ಲಿ ಮುಂದಕ್ಕೆ ಹೋಗಬೇಕು ಅಂತಂದರೆ ನೀವು ಶನಿಯನ್ನು ಕೊಂಡಾಡುವಂಥದ್ದು, ಗುರುವನ್ನು ಕೂಡ ಕೊಂಡಾಡ್ತಕ್ಕಂತಹದ್ದು. ಈ ಒಂದು ಗುರು ಉಚ್ಚ ಸ್ಥಾನಕ್ಕೆ ಹೋಗೋ ಸಂದರ್ಭದಲ್ಲಿ ನಾನು ಈ ವಿಷಯ ನಿಮಗೆ ಮುಟ್ಟಿಸ್ತಾ ಇರ್ತಕ್ಕಂಥ ಉದ್ದೇಶ ದ್ವಾದಶ ರಾಶಿಗಳಿಗೆ ಅತ್ಯಂತ ಸುಭಿಕ್ಷಿತ ಫಲವನ್ನು ಕಾಣುವಂಥದ್ದು.